ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಂತಹ ಒಂದು ಪ್ರಕರಣ. ಅದರಲ್ಲೂ ಕೂಡ ಹೆಣ್ಣು ಮಕ್ಕಳನ್ನ ಹೆತ್ತಂತಹ ಪೋಷಕರು ಬಹಳ ಹುಷಾರಾಗಿರಬೇಕು. ಈ ಗ್ಯಾಂಗ್ ಯಾವ ರೀತಿ ಕೆಲಸ ಮಾಡ್ತಾ ಇತ್ತು, ಈ ಗ್ಯಾಂಗ್ ನ ಟಾರ್ಗೆಟ್ ಏನಪ್ಪಾ ಅಂತಂದ್ರೆ ಒಡನಾಡಿ ಸಂಸ್ಥೆಯವರಿಗೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ನಮಸ್ಕಾರ ವೀಕ್ಷಕರೇ, ಫ್ರೀಡಮ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ಇವತ್ತಿನ ಒಂದು ಸ್ಟೋರಿ ಇದೆಯಲ್ಲ, ಇದು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ನಡೆಯುವಂತಹ ಒಂದು ಘಟನೆ. ಆದರೆ ಇವತ್ತು ನಮ್ಮ ಕರ್ನಾಟಕದಲ್ಲೇ, ಅದು ಕೂಡ ನಮ್ಮ ಮೈಸೂರಿನ ಅಂದರೆ ಸಾಂಸ್ಕೃತಿಕ ನಗರಿ ಮೈಸೂರು ಅಂತ ಕರೆಸಿಕೊಳ್ಳುವಂತಹ ಆ ಒಂದು ಸುಂದರವಾದಂತಹ ನಗರದಲ್ಲಿ ಈ ರೀತಿಯಾದಂತಹ ಒಂದು ಪ್ರಕರಣ ನಡೆದಿರುವಂತಹದ್ದು. ಈ ಪ್ರಕರಣ ನಿಜಕ್ಕೂ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಂತಹ ಒಂದು ಪ್ರಕರಣ. ಯಾರೂ ಕೂಡ ಇಂತಹ ಪ್ರಕರಣ ನಡೆಯುತ್ತೆ ಅಂತ ಯಾರೂ ಕೂಡ ಊಹೆ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಅದರಲ್ಲೂ ಕೂಡ ಹೆಣ್ಣು ಮಕ್ಕಳನ್ನು ಹೆತ್ತಂತಹ ಪೋಷಕರು ಬಹಳ ಹುಷಾರಾಗಿರಬೇಕು. ಹೆಣ್ಣು ಮಕ್ಕಳನ್ನು ಹೆತ್ತಂಥ ಪೋಷಕರು ಈ ಸ್ಟೋರಿಯನ್ನು ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡಲೇಬಾರ್ದು. ಯಾಕೆಂತಂದರೆ ಇವತ್ತು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಈ ರೀತಿಯಾದಂತಹ ಒಂದು ಪ್ರಕರಣ ನಡೆದಿರುವಂತಹದ್ದು. ಹಾಗಾದರೆ ಆ ಪ್ರಕರಣ ಯಾವುದು? ಎಸ್, ಇದು ಋತುಮತಿಯಾದಂತಹ ಅಪ್ರಾಪ್ತರನ್ನೇ ಟಾರ್ಗೆಟ್ ಮಾಡ್ತಿದ್ದಂತಹ ಒಂದು ಗ್ಯಾಂಗು. ಎಸ್, ನಿಜಕ್ಕೂ ಇಂತಹ ಪ್ರಕರಣಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ನಡೀತಾ ಇದ್ದು, ಅದರಲ್ಲೂ ಕೂಡ ಯು ಪಿಯಲ್ಲಿ, ಉತ್ತರ ಭಾರತದಲ್ಲಿ ಈ ರೀತಿಯಾದಂತಹ ಪ್ರಕರಣಗಳು ನಡೀತಾ ಇದ್ದು, ಅದನ್ನು ನಾವು ಪ್ರತಿನಿತ್ಯ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದು. ಆದರೆ ಇವತ್ತು ಕರ್ನಾಟಕದಲ್ಲಿ, ಅದರಲ್ಲೂ ಕೂಡ ಮೈಸೂರಿನಲ್ಲಿ ಈ ಒಂದು ಪ್ರಕರಣ ನಡೆದಿದೆ ಅಂತಂದರೆ ನಿಜಕ್ಕೂ ಶಾಕು. ಈ ಗ್ಯಾಂಗ್ ಯಾವ ರೀತಿ ಕೆಲಸ ಮಾಡ್ತಾ ಇತ್ತು, ಈ ಗ್ಯಾಂಗ್ನ ಟಾರ್ಗೆಟ್ ಏನಪ್ಪ ಅಂತಂತಂದರೆ, ಹೆಣ್ಮಕ್ಳು ಆಗಷ್ಟೇ ಋತುಮತಿ ಆಗಿರ್ತಾರೆ. ಸೊ ಅವರನ್ನು ಟಾರ್ಗೆಟ್ ಮಾಡಿ ಬೇರೆ ಬೇರೆಯವರಿಗೆ ಲಕ್ಷಕ್ಕೆ ಮಾರಾಟ ಮಾಡ್ತಿದ್ದಂತಹ ಒಂದು ಗ್ಯಾಂಗನ್ನು ಮೈಸೂರಿನ ಪೊಲೀಸರು ಪತ್ತೆ ಮಾಡಿರುವಂತಹದ್ದು. ಹಾಗಾದರೆ ಆ ಗ್ಯಾಂಗ್ನ ಮುಖ್ಯಸ್ಥರು ಯಾರು? ಇವರ ಸ್ಟ್ರಾಟಜಿ ಏನಿತ್ತು? ಇವರು ಯಾವ ರೀತಿ ಅಮಾಯಕ ಹೆಣ್ಣು ಮಕ್ಕಳನ್ನು ಟಾರ್ಗೆಟ್ ಮಾಡ್ತಾಯಿದ್ರು? ಇವರ ಕಾರ್ಯವೈಖರಿ ಹೇಗಿತ್ತು? ಈ ಆರೋಪಿಗಳು ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದು ಹೇಗೆ? ಆ ಎಲ್ಲ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ. ಎಸ್, ಮೊದಲಿಗೆ ಒಡನಾಡಿ ಸಂಸ್ಥೆಯವರಿಗೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕೆಂತಂದರೆ ಈ ಒಂದು ಪ್ರಕರಣವನ್ನು ಇಂಚಿಂಚು ಇದರ ಮಾಹಿತಿಯನ್ನು ತಿಳಿದುಕೊಂಡಂತಹ ಒಡನಾಡಿ ಸಂಸ್ಥೆಯವರು ಈ ಪ್ರಕರಣವನ್ನು ಭೇದಿಸಲಿಕ್ಕೆ ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸಿದ್ದಾರೆ. ಅದರಲ್ಲೂ ಕೂಡ ಒಡನಾಡಿ ಸಂಸ್ಥೆಯವರು ಈಗಾಗಲೇ ಈ ರೀತಿಯಾದಂತಹ ಹೆಣ್ಣು ಮಕ್ಕಳ ಮೇಲೆ ಶೋಷಣೆ ಆಗುವಂತಹ ಒಂದಷ್ಟು ಪ್ರಕರಣಗಳನ್ನು ಈಗಾಗಲೇ ಬಯಲಿಗೆ ಕೂಡ ಎಳೆದಿರುವಂತಹದ್ದು. ಅದರಲ್ಲಿ ಚಿತ್ರದುರ್ಗದಲ್ಲಿ ನಡೆದಂತಹ ಒಂದು ಪ್ರಕರಣ ಆಗಿರ್ಬೋದು. ಒಬ್ಬ ಖ್ಯಾತ ಸ್ವಾಮೀಜಿ ಹೆಣ್ಣು ಮಕ್ಕಳನ್ನು ತಮ್ಮ ಆಶ್ರಮದಲ್ಲಿ ಹೇಗೆ ಬಳಸಿಕೊಳ್ತಿದ್ದ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಸ್ವಾಮೀಜಿಯನ್ನು ಜೈಲಿಗೂ ಕೂಡ ಹಟ್ಟಿದ್ರು ಈ ಒಡನಾಡಿ ಸಂಸ್ಥೆಯವರು. ಈಗ ಅದೇ ಒಡನಾಡಿ ಸಂಸ್ಥೆಯವರು ಈ ರೀತಿಯಾದಂತಹ ಒಂದು ಸ್ಫೋಟಕವಾದಂತಹ ಒಂದು ಇಡೀ ಕರ್ನಾಟಕವನ್ನೇ ಒಂದು ಬೆಚ್ಚಿ ಬೀಳಿಸುವಂತಹ ಒಂದು ಪ್ರಕರಣವನ್ನು ಈಗ ಪತ್ತೆ ಮಾಡಿರುವಂಥದ್ದು. ಸೊ ಹಾಗಾಗಿ ಒಡನಾಡಿ ಸಂಸ್ಥೆಯವರಿಗೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕಾಗುತ್ತೆ. ಅಂದರೆ ನಾನು ಮೊದಲೇ ಹೇಳ್ದಂಗೆ ಈ ಪಾತಕಿಗಳು, ಈ ಕಿರಾತಕರು ಹೆಣ್ಣು ಮಕ್ಕಳನ್ನು, ಅದರಲ್ಲೂ ಕೂಡ 16, 17, 18 ಈ ವರ್ಷ ಅಂದರೆ ಈ ರೀತಿಯಾದಂತಹ ವಯಸ್ಸಿನ ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಮಾಡ್ತಿದ್ದಂತಹ ಒಂದು ಗ್ಯಾಂಗ್. ಆ ಗ್ಯಾಂಗ್ನ ಇಬ್ಬರು ಆರೋಪಿಗಳನ್ನು ಈಗ ಬಂಧನ ಮಾಡಿರುವಂತಹದ್ದು. ಪ್ರಮುಖವಾಗಿ ಶೋಭಾ ಅಂತೇಳಿ, ಆಕೆ ಬೆಂಗಳೂರು ಮೂಲದವರು. ಜೊತೆಗೆ ಅವಳ ಜೊತೆ ತುಳಸಿ ಕುಮಾರ್ ಅಂತೇಳಿ ಅವನನ್ನು ಕೂಡ ಈ ಇಬ್ಬರು ಆರೋಪಿಗಳನ್ನು ಈಗ ಒಡನಾಡಿ ಸಂಸ್ಥೆಯವರ ಒಂದು ಜಂಟಿ ಕಾರ್ಯಾಚರಣೆ ಮೂಲಕ
ಮೈಸೂರಿನ ಪೊಲೀಸರು ಈ ಇಬ್ಬರು ಪಾತಕಿಗಳನ್ನು ಅರೆಸ್ಟ್ ಮಾಡಿರುವಂತಹದ್ದು. ಹಾಗಾದರೆ ಈ ಇಬ್ಬರು ಪಾತಕಿಗಳ ಕಾರ್ಯವೈಖರಿ ಹೇಗಿತ್ತು, ಅವರ ಕೆಲಸವೇನು, ಅವರು ಹೆಣ್ಣು ಮಕ್ಕಳನ್ನು ಹೇಗೆ ಟಾರ್ಗೆಟ್ ಮಾಡ್ತಾ ಇದ್ರು, ಅವರು ಚಿಕ್ಕ ಚಿಕ್ಕ ವಯಸ್ಸಿನ ಹೆಣ್ಣು ಮಕ್ಕಳ ಮನಸ್ಸಿನಲ್ಲಿ ಆಗುವಂತಹ ಒಂದಷ್ಟು ವಿಚಾರಗಳನ್ನು ಅವರು ಬೇರೆ ರೀತಿಯಾಗಿ ಪೋರ್ಟ್ರೆ ಮಾಡಿ ಆ ಹೆಣ್ಣು ಮಕ್ಕಳಿಗೆ ಅವರ ಮನಸ್ಸಿಗೆ ಬೇರೆ ರೀತಿಯಾದಂತಹ ಒಂದಷ್ಟು ವಿಚಾರಗಳನ್ನು ಹೇಳಿ ಆ ಹೆಣ್ಣು ಮಕ್ಕಳ ತಲೆಯನ್ನು ಕೆಡಿಸ್ತಾ ಇದ್ರು ಇವರು. ಮೊದಲಿಗೆ ಅಂದರೆ ಋತುಮತಿಯಾದಂತಹ ಹೆಣ್ಣು ಮಕ್ಕಳಿಗೆ ಒಂದಷ್ಟು ಕಾಯಿಲೆಗಳು, ಲೈಂಗಿಕ ಕಾಯಿಲೆಗಳು, ಜೊತೆಗೆ ಮಾನಸಿಕ ಒತ್ತಡಗಳು ಅಂದರೆ ಡಿಪ್ರೆಷನ್ನು, ಈ ರೀತಿಯಾದಂತಹ ಒಂದು ಕಾಯಿಲೆಗಳು ಋತುಮತಿಯಾದಂತಹ ಹೆಣ್ಣು ಮಕ್ಕಳಿಗೆ ಬರುತ್ತಂತೆ. ಸೊ ಇದನ್ನು ಅವರು ಆ ಹೆಣ್ಣು ಮಕ್ಕಳ ಬಳಿ ಹೇಳಿಕೊಂಡು ನಿಮಗೆ ಈ ರೀತಿ ಆಗುತ್ತೆ, ಈ ರೀತಿಯಾದರೆ ಸಮಸ್ಯೆ ಆದರೆ ನಿಮಗೆ ಮುಂದೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಅಂತೇಳಿ ಆ ಹೆಣ್ಣು ಮಕ್ಕಳ ತಲೆಗೆ ಹುಳವನ್ನು ಬಿಡ್ತಾಯಿದ್ರು. ಆ ಹೆಣ್ಣು ಮಕ್ಕಳ ಪೋಷಕರು ಜೊತೆಗೆ ಆ ಮಕ್ಕಳು ಇವರ ಹೇಳಿದ ಮಾತುಗಳನ್ನೇ ಅರ್ಥ ಮಾಡಿಕೊಂಡು, ಬೇರೆ ರೀತಿಯಾಗಿ ಅರ್ಥ ಮಾಡಿಕೊಂಡು ಇವರು ಹೇಳಿದಂತೆ ಕೇಳುವಂತಹ ಒಂದು ಪ್ರಕ್ರಿಯೆಗೆ ಈ ಕಿರಾತಕರು ತಂದು ಕೊಡ್ತಾಯಿದ್ರು. ಈ ಶೋಭಾ ಇದ್ದಾಳಲ್ಲ, ನಿಜಕ್ಕೂ ಈಕೆಯ ಹಿನ್ನೆಲೆ ಬಹಳ ರೋಚಕ ಅಂತ ಹೇಳ್ಬೋದು. ಈಕೆ ಬೆಂಗಳೂರಿನ ಮೂಲದವರೇ ಆಗಿದ್ದರೂ ಕೂಡ ತನ್ನ ಕಾರ್ಯವೈಖರಿಯನ್ನು ಕಂಪ್ಲೀಟಾಗಿ ಮೈಸೂರಲ್ಲಿ ಆಪರೇಟ್ ಮಾಡ್ತಾ ಇದ್ಲು. ಅದರಲ್ಲೂ ಕೂಡ 16 ವರ್ಷ, 17 ವರ್ಷ, 18 ವರ್ಷ, 20 ವರ್ಷ ಈ ರೀತಿಯಾದಂತಹ ಹೆಣ್ಣು ಮಕ್ಕಳನ್ನು ಟಾರ್ಗೆಟ್ ಮಾಡಿ ಅವರಿಗೆ ಇಲ್ಲ ಸಲ್ಲದ ಆಸೆಗಳನ್ನು ತೋರಿಸಿ ಅವರಿಗೆ ಇಂದ್ರ ಚಂದ್ರ ಅಂತ ಹೇಳಿ ಕತೆ ಕಟ್ಟಿ ಅವರನ್ನು ಯಾವ ರೀತಿಯಾಗಿ ಬಳಸಿಕೊಳ್ತಿದ್ರು ಅಂತಂತಂದರೆ ಆ ಹೆಣ್ಣು ಮಕ್ಕಳನ್ನು 5 ರಿಂದ 10 ಲಕ್ಷ, ನೀವು ನಂಬಲ್ಲ 20 ಲಕ್ಷದವರೆಗೂ ಕೂಡ ಆ ಹೆಣ್ಣು ಮಕ್ಕಳನ್ನು ಮಾರಾಟ ಮಾಡ್ತಾಯಿದ್ರು ಈ ಶೋಭಾ. ಇದರ ಮಾಹಿತಿಯನ್ನು ಅರಿತುಕೊಂಡಂತಹ ಒಡನಾಡಿ ಸಂಸ್ಥೆಯವರು ಇವತ್ತು ಒಂದು ಬಿಗ್ ಆಪರೇಷನ್ ಮೂಲಕ ಈ ಇಬ್ಬರು ಪಾತಕಿಗಳನ್ನು ಅರೆಸ್ಟ್ ಮಾಡಿರುವಂಥದ್ದು. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ವಿಜಯನಗರ ಪೊಲೀಸರು ಕೂಡ ಒಂದು ಕೇಸನ್ನು ಕೂಡ ದಾಖಲು ಮಾಡಿಕೊಂಡಿರುವಂಥದ್ದು. ಅದು ಕೂಡ ಪೋಕ್ಸೋ ಕೇಸ್ ಅಡಿಯಲ್ಲಿ ಈ ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಿ ವಿಚಾರಣೆಯನ್ನು ಕೂಡ ಮಾಡ್ತಿರುವಂಥದ್ದು. ಆದರೆ ಈ ಪ್ರಕರಣ ಇಲ್ಲಿಗೆ ಮುಗಿದಿಲ್ಲ. ಇವರಿಬ್ಬರು ಕೇವಲ ಅಂದರೆ ಶೋಭಾ ಮತ್ತು ಮತ್ತೊಬ್ಬ ಆರೋಪಿ ಹೆಸರು ತುಳಸಿ ಕುಮಾರ್, ಇವರಿಬ್ಬರು ಕೇವಲ ಪಾತ್ರಧಾರಿಗಳು ಮಾತ್ರ ಅಷ್ಟೇ. ಈ ಪ್ರಕರಣದಲ್ಲಿ ಸೂತ್ರಧಾರಿಗಳು ಬೇರೆಯೇ ಇದ್ದಾರೆ. ಆ ಸೂತ್ರಧಾರಿಗಳು ಯಾರು ಏನು ಎಂಬುದನ್ನು ಈಗಾಗಲೇ ಒಡನಾಡಿ ಸಂಸ್ಥೆಯವರು ಜೊತೆಗೆ ಮೈಸೂರಿನ ವಿಜಯನಗರ ಪೊಲೀಸರು ಆ ಒಂದು ಕೆಲಸಕ್ಕೆ ಈಗ ಪತ್ತೆ ಹಚ್ಚುವಂಥ ಒಂದು ಕೆಲಸವನ್ನು ಈಗ ಮಾಡ್ತಿರುವಂತಹದ್ದು. ಅಂದರೆ ಇವರ ಮೇಯ್ನ್ ಕಿಂಗ್ ಪಿನ್ಗಳು ಯಾರಿದ್ದಾರೋ ಕರ್ನಾಟಕದಲ್ಲಿ ಎಲ್ಲಿದ್ದಾರೆ, ಅಂದರೆ ಬೆಂಗಳೂರಲ್ಲಿದ್ದಾರಾ ಅಥವಾ ಮೈಸೂರಲ್ಲಿದ್ದಾರಾ ಅಥವಾ ಬೇರೆ ಜಿಲ್ಲೆಯಲ್ಲಿದ್ದಾರಾ ಅಥವಾ ಬೇರೆ ಸ್ಟೇಟಲ್ಲಿದ್ದಾರಾ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಪ್ರತ್ಯೇಕವಾದಂತಹ ಒಂದು ತಂಡವನ್ನು ರಚನೆ ಮಾಡಿಕೊಂಡು ಪೊಲೀಸರು ಈಗ ಕಾರ್ಯಾಚರಣೆಯನ್ನು ಶುರು ಮಾಡಿರುವಂಥದ್ದು. ಅಂದರೆ ನಾವು ಏನು ಹೇಳೋದಕ್ಕೆ ಬಯಸ್ತೀವಿ ಅಂತಂತಂದರೆ ಇಂತಹ ಪಾತಕಿಗಳ ಬಗ್ಗೆ ಬಹಳ ಎಚ್ಚರವಾಗಿರಿ. ಯಾಕೆಂತಂದರೆ ನಿಮ್ಮ ಹೆಣ್ಣು ಮಕ್ಕಳ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ. ಪೋಷಕರು ಸ್ವಲ್ಪ ಯಾಮಾರಿದ್ರೂ ಕೂಡ ಇಂತಹ ಕಿರಾತಕರ ಕೈಗೆ ಸಿಕ್ಕಿ ನಿಮ್ಮ ಮಕ್ಕಳ ಭವಿಷ್ಯ ಖಂಡಿತವಾಗ್ಲೂ ಹಾಳಾಗುತ್ತೆ. ಸೊ ಹಾಗಾಗಿ ಇಂಥವರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಿ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ ನ್ಯೂಸ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.